ನಮಸ್ಕಾರ ವೀಕ್ಷಕರೇ ನಾನಿವತ್ತು ಆಸೆ ಧಾರಾವಾಹಿ ಶುಕ್ರವಾರದ ಭಾಗ 2 ಹೇಳೋದಕ್ಕೆ ಅಂತ ಬಂದಿದ್ದೀನಿ. ವೀಕ್ಷಕರೇ, ಆರಂಭದಲ್ಲಿ ಇಲ್ಲಿ ಮೀನಾ ಅವ್ರ ತಂದೆ ಬಗ್ಗೆ ತುಂಬ ಅವಮಾನವನ್ನು ಮಾಡಿರ್ತಾರೆ ಸಕ್ಕರೆ ಅಂದರೆ ಶಾಂತಿಯವರು. ಅದಕ್ಕೆ ರಂಗನಾಥ್ ಹೇಳ್ತಿದ್ದಾರೆ, ನೋಡೇ ಹಾಗೆಲ್ಲ ಮಾಡಬಾರ್ದು, ಹಾಗೆ ಬೇರೆಯವ್ರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳ್ತಿರ್ತಾರೆ. ಅವರಪ್ಪ ಏನು ಮಹಾತ್ಮ ಗಾಂಧಿನ ಬಿಡಿ, ನಾನು ಹೇಳಿದ್ದೇನು ತಪ್ಪೇನಿಲ್ಲ. ನಮ್ಮ ಮನೆ ಸೊಸೆ ಅಂದ್ರನ್ನ ನೋಡಿ, ನಮ್ಮ ರೋಹಿಣಿನೇ ಆಗಿರಲಿ, ನಮ್ಮ ಶ್ರುತಿನೇ ಆಗಿರಲಿ, ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಇವರಪ್ಪನೂ ಇದ್ದಾರೆ, ಏನು ಮಾಡ್ದಲೆ ನಮ್ಮ ಮೇಲೆ ಹೊರೆನ ಒರೆಸ್ಬಿಟ್ಟು ಹೋಗ್ಬಿಟ್ರು ಅಂತೇಳಿ ಹೇಳ್ತಿರ್ತಾರೆ. ಮೀನಾಗೆ ತುಂಬ ಇನ್ನೂ ಕೂಡ ಸಿಟ್ಟು ಬರುತ್ತೆ. ಅತ್ತೆ, ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂತೇಳಿ ಹೇಳ್ತಿದ್ದಾರೆ. ನೀನೇನು ಮೀನೇ ತಾನೇ, ನೀನು ಹುಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ನೋಡಿ, ಮೀನು ಹುಲಿ ಆಗಲ್ಲ ಅಂತ ಗೊತ್ತು, ಆದರೆ ತಿಮಿಂಗಿಲ ಆಗ್ಬೋದು ತಾನೇ ಅಂಥೇಳಿ ತುಂಬ ಸಿಟ್ಟಾಗಿ ಮಾತಾಡ್ತಾ ಇರ್ತಾಳೆ. ನೋಡು, ಈಗ ನಾನು ಹೇಳ್ತಿರೋದನ್ನ ಕೇಳು, ನಿನ್ನ ಕೊರಳಲ್ಲಿರೋ ಸರನ ಬಿಚ್ಕೊಳು. ನಮ್ಮ ಮನೆಗೆ ಸೊಸೆ ಬಂದಿದ್ದಾಳೆ, ನಮ್ಮ ಸೊಸೆ ಶ್ರುತಿಗೆ ಒಡವೆನ ಹಾಕಬೇಕು. ಅವ್ರ ಮನೆಯಲ್ಲಿ ಅಷ್ಟೊಂದೆಲ್ಲ ಒಡವೆ ಕೊಟ್ಟಿದ್ದಾರೆ ಅಂದರೆ ನಾವು ಒಂದು 20 ಗ್ರಾಮಾರ ಒಡವೆ ಹಾಕ್ಬಾರ್ದು, ತೆಗೆದುಕೊಡು ಅಂತೇಳಿ ಹೇಳ್ತಿರ್ತಾರೆ. ಮೀನಾ ರೂಮೊಳಗೆ ಹೋಗ್ತಾ ಇದ್ದಾಳೆ. ಹೋಗಿ ಯೋಚನೆ ಮಾಡ್ತಿದ್ದಾಳೆ, ಏನು ಮಾಡಬೇಕು. ಅತ್ತೆ ಯಾವಾಗಲೂ ಕೂಡ ನನ್ನ ಸ್ವಾಭಿಮಾನನೇ ಪ್ರಶ್ನೆ ಮಾಡ್ತಾ ಇರ್ತಾರೆ, ಇದಕ್ಕೆಲ್ಲ ಒಂದು ಉತ್ತರನ ಕೊಡಬೇಕು ಅಂತೇಳಿ ಒಂದು ಅರ್ಶಿನದ ಬೋಟ್ನ ಇಟ್ಕೊಂಬರ್ತಾಳೆ. ಒಂದು ಅರ್ಶಿನಕ್ಕೆ ದಾರ ಕಟ್ಟಿ ಇಟ್ಕೊಂಬರ್ತಾಳೆ. ಇಟ್ಕೊಂಡು ಇನ್ನೇನು ತಾಳಿ ತೆಗ್ದಾಕಬೇಕು. ಅಷ್ಟರಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ರಂಗನಾಥ್ ಅವರು. ಬೇಡಮ್ಮ, ಹೀಗೆಲ್ಲ ಮಾಡಬೇಡ ತಾಯಿ, ನೀನು ಈಗ ಮಾಡಿದ್ರೆ ಮನೆಗೆ ಒಳ್ಳೆಯದಾಗಲ್ಲ. ಈ ಮಧ್ಯಾಹ್ನದ ಹೊತ್ತಲ್ಲಿ ಮಧ್ಯಾಹ್ನದಲ್ಲಿ ನೀನು ಈ ಥರ ನಿನ್ನ ಸರನ ತೆಗ್ದಾಕ್ಬಿಟ್ರೆ ನಮ್ಗೆ ಯಾರಿಗೂ ಕೂಡ ಶ್ರೇಯಸ್ಸಲ್ಲಮ್ಮ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಮ್ಮವ, ನನ್ನ ಸ್ವಾಭಿಮಾನ ನಾನು ಇನ್ನೊಂದು ಕಡೆ ಪಕ್ಕ ತೆಗೆದಿಟ್ಟು ನನ್ನ ಜೀವನ ಮಾಡೋದಕ್ಕೆ ಆಗಲ್ಲ. ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ, ನಾನು ಇದನ್ನು ತೆಗೆದುಕೊಟ್ಟೇ ಕೊಡ್ತೀನಿ ಅಂತೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಯಾಕೆಲ್ಲ ಹೀಗೆ ನಿಂತ್ಕೊಂಡಿದ್ದೀರಾ, ಯಾಕೆ ಮೀನಾ, ಏನಾಯಿತು, ಕಣ್ಣಲ್ಲಿ ನೀರು, ಏನಾಯಿತು ಅಪ್ಪ ಅಂತೇಳಿ ಕೇಳ್ತಿರ್ತಾರೆ. ಆದರೆ ರಂಗನಾಥ್ ಏನೂ ಕೂಡ ಮಾತಾಡೋದಿಲ್ಲ. ಸೂರ್ಯನ ಕೈ ಇಟ್ಕೊಂಡು, ಮೀನಾ ನೋಡು, ಈ ಒಂದು ಅರ್ಶಿನ ದಾರನ ನನ್ನ ಕೊಳಗೆ ಕಟ್ಟು ಅಂತೇಳಿ ಹೇಳ್ತಿರ್ತಾರೆ. ಆಗ ಸೂರ್ಯ ಯಾಕೆ, ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಏನು ಕೂಡ ಪ್ರಶ್ನೆ ಮಾಡದೆ ಸುಮ್ಮನೆ ಕಟ್ಟಿ ಅಂತೇಳಿ ಹೇಳಿಬಿಡ್ತಾರೆ. ಆಗ ಸೂರ್ಯ ಕೊರಳಿಗೆ ಕಟ್ತಾ ಇದ್ದಾನೆ. ಕೊರಳಿಗೆ ಕಟ್ಟಿ, ಸರಿ ಈಗೇನಾಯಿತು ಅಂತೇಳಿ ಹೇಳು ಅಂತ ಕೇಳ್ತಿರ್ತಾನೆ. ಮತ್ತು ಇಲ್ಲಿ ಮೀನಾ ಒಂದು ಸರನ, ಬಂಗಾರದ ಸರನ ತೆಗ್ದಿಡ್ತಾ ಇದ್ದಾಳೆ. ತೆಗ್ದು ಅವ್ರ ಅತ್ತೆಗೆ ತೋರಿಸ್ತಾ ಇದ್ದಾಳೆ. ನೋಡಿ, ನೀವು ಕೇಳಿದ್ದು ಇದೆ ತಾನೇ, ಇಲ್ಲಿ ಇಟ್ಟಿದ್ದೀನಿ ನೋಡಿ, ನೀವು ನನ್ನನ್ನು ಒಂದು ಬಂಗಾರದಲ್ಲೇ ಆಗಿರಲಿ, ಆಸ್ತಿ ಅಂತಸ್ತಿನಲ್ಲಿ ನನ್ನೆಲ್ಲ ಅಳೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಂದ ಇಟ್ಬಿಟ್ಟು ಅವಳು ಹೊರ್ಟೋಗ್ತಾಳೆ. ರೂಮೊಳಗೆ ಹೋದಾಗ, ಏನಾಯಿತು ಮೀನಾ, ಏನಾಯಿತು ಅಂತ ಹೇಳು ಅಂತ ಕೇಳ್ತಿರ್ತಾನೆ ಸೂರ್ಯ. ಅವರಿವತ್ತು ನನಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದ್ರು ಗೊತ್ತೇನ್ರಿ. ಅವರು ನನಗೊಬ್ಬನಿಗೆ ಅವಮಾನ ಮಾಡಿದರೆ ನಾನು ತಡ್ಕೊತಾ ಇದ್ದೆ, ಸಹಿಸ್ಕೊತಾ ಇದ್ದೆ. ಆದರೆ ನನ್ನ ಅಪ್ಪನೂ ಕೂಡ ತುಂಬ ಅವಮಾನ ಮಾಡಿದ್ರು. ನಮ್ಮ ಬಡವರು, ನಮ್ಮ ಕೈಯಲ್ಲಿ ಏನು ಕೂಡ ಮಾಡೋದಕ್ಕಾಗಲ್ಲ, ನಾವು ಹೂ ಮಾರೋರು ಅಂತೇಳಿ ನಮ್ಮನ್ನು ಅವಮಾನ ಮಾಡಿಬಿಟ್ರು ಅಂತೇಳಿ ಹೇಳ್ತಾ ಇರ್ತಾರೆ. ಆ ಸಕ್ಕರೆಗೆ ನಿನ್ನ ಮೇಲೆ ಯಾಕೆ ಇಷ್ಟು ಕೋಪ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರನ್ನ ನೀನೆಲ್ಲ ಎಷ್ಟೊಂದು ಚೆನ್ನಾಗಿ ನೋಡ್ಕೊತೀಯ, ಹೋಲಿ ಬಿಡು, ಅದು ನಿನಗೆ ಅಷ್ಟೊಂದೆಲ್ಲ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತೀಯ, ನಿನಗೆ ಇನ್ನೊಂದು ಸರನ ತಂದುಕೊಡ್ತೀನಿ ಅಂತೇಳಿ ಹೇಳ್ತಿರ್ತಾರೆ. ಸರನ ನಿಮಗೆ ಈಗಲೇ ತಂದುಕೊಡೋದಕ್ಕಾಗಲ್ಲ, ನನಗೊಂದು ಮಾಂಗಲ್ಯನ ಕೊಡಿಸ್ಬಿಡಿ ಅಂತೇಳಿ ಕೇಳ್ತಾ ಇದ್ದಾನೆ ಇಲ್ಲಿ ಮೀನಾ. ಮಾಂಗಲ್ಯನ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರ್ತಾರೆ. 1 ಗ್ರಾಮ್ಗೆ ಇನ್ನೇನು 6,500ರಿಂದ 7,000 ಆಗ್ಬೋದು ಅಂತ ಮೀನಾ ಹೇಳ್ತಿದ್ದಾರೆ. ಏನೋ 1 kg ನೀನು ಹೇಳ್ತಾ ಇರೋದು 1 ಗ್ರಾಮ್ಗೆ ಅಂತ ಮೀನಾನ ಕೇಳ್ತಾ ಇದ್ದಾರೆ. ನನಗೆ ಗೊತ್ತು ರೀ, ನಿಮಗೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟೊಂದೆಲ್ಲ ಕೊಡ್ಸೋದಕ್ಕೆ ಕಷ್ಟ ಆಗುತ್ತೆ, ನೀವು ಯಾವಾಗ ಬೇಕೋ ಆವಾಗ ಕೊಡಿಸಿ ಅಂತ ಹೇಳ್ತಾ ಇದ್ದಾಳೆ ಮೀನಾ. ಸರಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಇನ್ನೊಂದು ಕಡೆ ಬೆಳಗ್ಗೆ ಆಗುತ್ತೆ, ಎಲ್ಲರೂ ಕೂಡ ಹಾಲಲ್ಲಿ ಕೂತಿರ್ತಾರೆ. ಆಗ ಮೀನಾ ಎಲ್ರಿಗೂ ಕೂಡ ತಿಂಡಿನ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಬರ್ತಾ ಇದ್ದಾಳೆ. ಶ್ರುತಿ ಬಂದು, ಮೀನಾ ಅವರೇ, ನನಗೆ ಬಿಸಿನೀರು ಬೇಕಲ್ಲ, ನಾನು ತಣ್ಣೀರಲ್ಲಿ ಸ್ನಾನ ಮಾಡಿ ಅಭ್ಯಾಸ ಇಲ್ಲ ಅಂತೇಳಿ ಹೇಳ್ತಾರೆ. ಸರಿ, ಮಾವನಿಗೋಸ್ಕರ ಅಂತ ಇಟ್ಟಿದ್ದೀನಿ, ನಿಮಗೆ ತಂದುಕೊಡ್ತೀನಿ ಅಂತ ಆ ನೀರನ್ನ ಅವ್ರ ವಾಶ್ರೂಮ್ ತನಕ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾಳೆ. ತೆಗೆದುಕೊಂಡೋಗಿ ಅದಾದಮೇಲೆ ಅಲ್ಲಿಗೆ ಮತ್ತೆ ಅವ್ರ ಅತ್ತೆ ಕೂಡ ಬರ್ತಿದ್ದಾಳೆ. ಏನೇ ಮೀನಾ, ಏನು ಮಾಡ್ತಿದ್ಯಾ, ಇವತ್ತೇನು ತಿಂಡಿ ಅಂತೇಳಿ ಕೇಳ್ತಿದ್ದಾರೆ. ಅತ್ತ ಎಲ್ರಿಗೂ ಕೂಡ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾರೆ. ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ತರಕಾರಿ ಹಾಕಿ ಮಾಡು, ಎಲ್ಲ ತರಕಾರಿನ ನೀನೇ ತಿನ್ನಬೇಡ, ಮನೆಯಲ್ಲಿ ಎಲ್ಲರೂ ಕೂಡ ದುಡಿಯೋದಕ್ಕೆ ಹೋಗ್ತಾರೆ ಹೊರಗಡೆ, ನೀನು ಆ ಥರ ಮಾಡಬೇಡ ಅಂತೇಳಿ ಹೇಳ್ತಿರ್ತಾರೆ. ಸರಿ ಅತ್ತೆ, ಆಯಿತು ಅಂತೇಳಿ ಹೇಳ್ತಿರ್ತಾರೆ. ಮನೋಜ ಕೂಡ ಬರ್ತಿದ್ದಾನೆ. ಮನೋಜ ಬಂದು, ಮೀನಾ, ನನಗೂ ಕೂಡ ಬಿಸಿನೀರು ಕೊಡು ಅಂತೇಳಿ ಕೇಳ್ತಿರ್ತಾರೆ. ಬಿಸಿನೀರ, ನನಗೆ ಯಾರಿಗೂ ಕೂಡ ನಾನು ಬಿಸಿನೀರು ಇಡೋದಿಲ್ಲ, ಬೇಕಾದವ್ರು ಹೋಗಿ ಇಟ್ಕೊಬೋದು ಅಂತೇಳಿ ಹೇಳ್ತಿರ್ತಾರೆ. ಶ್ರುತಿಗೆ ಮಾತ್ರ ನೀನೇ ನಿನ್ನ ಕೈಯಾರೆ ತೊಗೊಂಡೋಗಿ ಕೊಟ್ಟೆ, ಯಾಕೆ ಮನೋಜಂಗೆ ಇಟ್ಕೊಡೋದಕ್ಕೆ
ತಂದ್ಕೊಡ್ಬೇಕಾಗಲ್ವಾ ಅಂತ ಹೇಳ್ತಾ ಇರ್ತಾಳೆ ಸಕ್ಕರೆ. ಶ್ರುತಿ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ತಂದುಕೊಟ್ಟೆ. ಈ ಥರ ನನ್ನ ಹತ್ರ ಆರ್ಗ್ಯೂ ಮಾಡಿದ್ರೆ ನಾನು ತಂದ್ಕೊಡೋದಿಲ್ಲ ಅಂತೇಳಿ ಮೀನಾ ಹೇಳ್ತಿರ್ತಾರೆ. ಆಗ ಸೂರ್ಯ ಕೂಡ ಇರ್ತಿದ್ದಾನೆ. ಪೆಂಗ್ಯ, ನಿನಗೆ ನೀರು ಬೇಕಾದರೆ ನಿನ್ನ ಹೆಂಡತಿ ಕರೆದು ಇಟ್ಟಿಸ್ಕೊ, ಆಗ ತಗೊಂಡ್ಕೊಂಡು ಹೋಗು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯನಿಗೆ ಅವ್ರ ತಾಯಿ ಕೂಡ ಬೈತಾ ಇರ್ತಾನೆ, ಸುಮ್ಮನೆ ಕೂತ್ಕೊಳ್ಳೋ, ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕ್ಬಿಡ್ತಾನೆ ದೊಡ್ಡದಾಗಿ ಇವನು ಅಂತೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ರೋಹಿಣಿ ಕೂಡ ಬರ್ತಾ ಇದ್ದಾಳೆ. ರೋಹಿಣಿ ಬಂದು, ಮನೋಜ್ ನಿಮ್ಮ ಫೋನ್ ಕೊಡ್ತೀರಾ? ಯಾವುದೋ ಅನ್ನೋ ನಂಬರಿಂದ ಕಾಲ್ ಬಂತು, ಯಾರು ಅಂತ ಗೊತ್ತಾಗ್ತಿಲ್ಲ ನನಗೆ, ಟ್ರೂ ಕಲರಲ್ಲಿ ಸರ್ಚ್ ಮಾಡಬೇಕು ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ನನ್ನ ಫೋನ್ನ ಗಾರ್ಡನಲ್ಲಿ ಇಟ್ಟಿದ್ದೀನಿ, ಬಾ ಅಲ್ಲೇ ಚೆಕ್ ಮಾಡೋಣ ಅಂತೇಳಿ ಹೋಗ್ತಾರೆ. ಇಬ್ಬರು ಕೂಡ ಅಲ್ಲಿ ಫೋನಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ರೋಹಿಣಿ ತುಂಬ ಟೆನ್ಷನ್ ಆಗಿರ್ತಾಳೆ. ಯಾಕಂದರೆ ಆ ಫೋನು ಅವರು ಅಪ್ಪ ಅಂತ ಹೇಳಿಸ್ಕೊಂಡು ಫಾರಿನ್ನಿಂದ ಮಲೇಷ್ಯಾದಿಂದ ಫೋನ್ ಮಾಡಿರೋರಾಗಿರ್ತಾರೆ. ಅದೇ ಇರಬೇಕು ಅಂದ್ಕೊಂಡು ಹೋಗಿರ್ತಾಳೆ. ಈಗ ಸೂರ್ಯಂಗೂ ಕೂಡ ಡೌಟ್ ಬಂದಿದೆ. ಒಂದು ಸಣ್ಣ ಫೋನ್ ಅನ್ನೋನ್ ನಂಬರ್ ಕಾಲ್ಗೆ ಇವಳು ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊತಾ ಇದ್ದಾಳೆ ಅಂತೇಳಿ ಸೂರ್ಯ ಕೂಡ